ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ದಾನಿಂಗ್ ಗುರು. ಇವತ್ತಿನ ವಿಡಿಯೋದಲ್ಲಿ ನಾವು ಮೈಕಲ್ ಫೆಲ್ಪ್ಸ್ ಇವ್ರ ಲೈಫ್ ಸ್ಟೋರಿಯನ್ನು ಹೇಳೋರಿದ್ದೀನಿ, ಕೇಳ್ರಿ. ಇವ್ರ ಲೈಫ್ ಸ್ಟೋರಿಯನ್ನು ಕೇಳಿದ್ರೆ ಮೈಗೆ ಮುಳ್ಳು ಬರ್ಲಾರ್ಸಿವೆ ಬಿಡಲ್ಲ. ಇವರು ಒಲಿಂಪಿಕ್ 28 ಪದಕಗಳನ್ನು ಪಡ್ಕೊಂಡ್ರ, ಅದರಲ್ಲಿ 23 ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡ್ರ. ಅವ್ರು ಹ್ಯಾಂಗ್ ಪಡ್ಕೊಂಡ್ರ, ಎಷ್ಟು ಕಷ್ಟಪಟ್ರ, ಇದ್ರದ್ದೆಲ್ಲ ಡಿಟೇಲ್ ಇನ್ಫಾರ್ಮೇಶನ್ ಹೇಳ್ತೀನಿ, ಕೇಳ್ರಿ. ಮತ್ ನೋಡ್ಬೇಕಂದ್ರಲ್ಲ ಇದು ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೀವು ನೋಡ್ಬೇಕು, ಆವಾಗ ಇದು ಸ್ಟೋರಿ ನಿಮ್ಗ ಖೂನ್ ಆಗುತ್ತದ. ಇವ್ರದ್ದು ಜನ್ಮ ಅಮೆರಿಕ ಈ ದೇಶದಲ್ಲಿ ಆಗುತ್ತದ. ಇವರು 7 ವರ್ಷನವ್ರು ಇದ್ದಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರ. ಅವ್ರ ತಾಯಿ ಮತ್ತು ಅವ್ರ ಅಕ್ಕನ ಸಂಗಟ ಹೋಗ್ತಾರ. ಅವ್ರ ತಾಯಿ ಮತ್ತು ಅವ್ರ ಅಕ್ಕನ ಸಂಗಟ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ಮೇಲೆ ಅವ್ರ ಅಕ್ಕ ಅವರು ಸ್ವಿಮ್ಮಿಂಗ್ ಪೂಲ್ದಲ್ಲಿ ಆಟ ಆಡ್ತಾರ. ಆ ಕ್ಷಣದಲ್ಲಿ ಅವ್ರ ತಾಯಿಯನ್ನು ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ದಾಗ ಡಕ್ಲಾಸ್ತಾರ. ಡಕ್ಲಾಸ್ದ ಮ್ಯಾಲ ಅವ್ರಿಗೆ ಈಶಾಡಕ್ ಬರಲ್ಲ, ಬಹಳ ಅಳ್ತಾರ. ಅವರು ಬಹಳ ಅನ್ಸ್ತಾರ. ಆ ಸಮಯದಾಗ ಹೊರಗೆ ಬಂದ ಮೇಲೆ ಅವ್ರ ತಾಯಿ ಅವ್ರಿಗೆ ಹೇಳ್ತಾಳ, ನೀ ಅಂಜಬೇಡ, ಅಂಜಲಾರ್ದೆ ನೀ ಕೆಲಸ ಮಾಡಿದೆ ಅಂದ್ರೆ ನೀ ಯಾವ್ದು ಬಿ ಕೆಲಸ ಯಶಸ್ವಿ ಮಾಡ್ತಿ ತಂದು ಹೇಳ್ತಾರ. ಅದೇ ತರ 15 ವರ್ಷ ಆಗತ್ತಕ್ಕ ಆಮೇಲೆ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರ. ಯಾವಾಗ ಮಾರ್ಕ್ ಸ್ಪೀಡ್ಸ್ ಇವರು ಸ್ವಿಮ್ಮಿಂಗ್ ಪೂಲ್ದಲ್ಲಿ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿರ್ತಾರ, ಗೆದ್ದಿರ್ತಾರ. ಅವ್ರ ರೆಕಾರ್ಡ್ ಯಾರು ಮುರಿದಿರಲ್ಲ. 32 ವರ್ಷ ಆಗಿರ್ತಾವ, ಆದರೂ ಕೂಡ ಅವ್ರದ್ದು ರೆಕಾರ್ಡ್ ಯಾರು ಮುರಿದಿರಲ್ಲ. ಈ ಸ್ಟೋರಿ ಮೈಕಲ್ ಅವ್ರಿಗೆ ಫೋನ್ ಆಗ್ತದ. ಮೈಕಲ್ ಅವರು ಹೇಳ್ತಾರ, ಈ ರೆಕಾರ್ಡ್ ಅನ್ನು ಕೆಲವೇ ವರ್ಷದಲ್ಲಿ ಅವ್ರ ರೆಕಾರ್ಡ್ ಅನ್ನು ನಾನು ಮುರಿತೀನಿ ಅಂತ ಅವರು ಜನರಿಗೆ ಹೇಳ್ತಾರ. ಜನರು ಅವ್ರಿಗೆಲ್ಲ ಬೈತಾರ. 32 ವರ್ಷ ಆಯ್ತು ಯಾರು ಮುರಿದಿಲ್ಲ, ನೀ ಏನು ಮುರಿತಿ ಅಂತಂದು ಹೇಳ್ತಾರ. ಆದ್ರೂ ಕೂಡ ಅವ್ರ ಮಾತಿಗೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಮತ್ತು ಅವರು ಪ್ರಯತ್ನ ಮಾಡ್ತಾರ. ಮಾರ್ಕ್ ಅವರು 7 ಗೋಲ್ಡ್ ಮೆಡಲ್ ಪಡ್ಕೊಳಕ ಏನೇನು ಕಷ್ಟಪಟ್ಟರ ಅವ್ರದ್ದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರ. ಅವರು ಮಾರ್ಕ್ ಅವರು ದಿನಾಲು 7 ಗಂಟೆ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರ. ಅದಕ್ಕಾಗಿ ಅವರು 7 ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿರ್ತಾರ. ನಾನು ಅವ್ರ ರೆಕಾರ್ಡ್ ಮುರಿಬೇಕಂದ್ರೆ ಅವ್ರಕ ಹೆಚ್ಚು ನಾನು ಪ್ರಾಕ್ಟೀಸ್ ಮಾಡ್ಬೇಕಂದು ದಿನಕ್ಕ 12 ಗಂಟೆ ಪ್ರಾಕ್ಟೀಸ್ ಮಾಡ್ತಾರ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 8 ವರ್ಷ ಪ್ರಯತ್ನ ಮಾಡ್ತಾರ. ಅವರು ಎಷ್ಟು 4 ವರ್ಷ ಪ್ರಯತ್ನ ಮಾಡ್ತಾರ. ಸತತವಾಗಿ 4 ವರ್ಷ ದಿನಾಲು 12 ಗಂಟೆ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಪ್ರಾಕ್ಟೀಸ್ ಮಾಡ್ತಾರ. ಆಮೇಲೆ ಎಲ್ಲಾ ದೇಶದಲ್ಲಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಸಹಭಾಗಿ ಹೋಗ್ತಾರ. ಎಲ್ಲಾ ದೇಶದಲ್ಲೂ ಒಂದೊಂದು ಗೋಲ್ಡ್ ಮೆಡಲ್ ಅಲ್ಲಿ ಪಡ್ಕೊಳ್ತಾರ. 2008ರಲ್ಲಿ ಅವರು 8 ಪದಕಗಳನ್ನು ಪಡ್ಕೊಂಡು ಗೋಲ್ಡ್ ಮೆಡಲ್ ಗೆದ್ದು ಅವರು ರೆಕಾರ್ಡ್ ಮುರಿತಾರ. ನೋಡ್ರಿ ಎಂತ ಸ್ಟೋರಿ ಅದ. ಅವರು 4 ವರ್ಷ ಸತತ ಕಷ್ಟಪಟ್ಟದ ಕಾಲಾಗ ಅವ್ರದ್ದು ರೆಕಾರ್ಡ್ ಮುರಿತಾರ. ಈಗ ಅವ್ರ ಬಲ್ಲಿ 28 ಒಲಿಂಪಿಕ್ ಪದಕಗಳು ಅವ, ಅದರಲ್ಲಿ 23 ಗೋಲ್ಡ್ ಮೆಡಲ್ ಅವ. ಇನ್ನೂವರೆತಕ್ಕ ಅವ್ರ ರೆಕಾರ್ಡ್ ಯಾರು ಮುರಿದಿಲ್ಲ. ಅವರು ಒಂದು ಜಿದ್ದ ಮಾಡಿರ್ಕಿ, ನಾನು ಒಂದು ಸಾಧನೆ ಮಾಡ್ತೀನಿ ಅಂತ ಒಂದು ಗುರಿ ಇಟ್ಟರು. ಆ ಗುರಿ ತಲುಪಲಕ್ಕ ಕೊನೆಗೆ ಅವರು ಗುರಿ ತಲುಪಿ ಅವರು ಗುರಿ ತಕ್ಕ ಹೋಗಿ ಗುರಿ ಮುಟ್ಟಿಸಿ ಅವರು ಕೊನೆಗೆ ವಿಜಯ ಆಗುತ್ತಾರೆ. ಆ ತರ ಕೂಡ ನಾವು ನಮ್ಮ ಜೀವನದಲ್ಲಿ ಕೂಡ ಒಂದು ಗುರಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ನಾವು ಆ ಗುರಿ ತಕ್ಕ ಹೋಗಿ ಮುಟ್ತೇವೆ. ಉದಾಹರಣೆ ಪೊಲೀಸ್, IPS, ಕಲೆಕ್ಟರ್, DC ಈ ತರ ಹಲವಾರು ಪೋಸ್ಟ್ಗಳನ್ನು ನಾವು ನಮ್ಮ ಗುರಿ ಮುಂದೆ ಇಟ್ಟು ನಾವು ಸ್ಟಡಿ ಮಾಡಿದೆವು ಅಂದ್ರೆ ಆ ಗುರಿ ಹೋಗಿ ಮುಟ್ತೇವೆ. ಮತ್ತು ನಮ್ಮ ಚಾನೆಲ್ಗೆ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.